ಸೊ ನನ್ನ ಹೇರ್ ವೆಟ್ಟಿರೋದ್ರಿಂದ ನಾನು ಅದೇ ರೀತಿಯೇ ಡೈರೆಕ್ಟಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ದೀನಿ. ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಹೇರ್ ಸ್ಟ್ರೈಟ್ನರ್ ಬಂದು ಫಿಲಿಪ್ಸ್ದು. ಯಾವುದೋ ಕಾಲದಲ್ಲಿ ತೊಗೊಂಡಿರುವಂಥ ಸ್ಟ್ರೈಟ್ನರ್ ಅದು. ತುಂಬ ಅಂದರೆ ತುಂಬ ಆಲ್ಮೋಸ್ಟ್ 10 ಇಯರ್ಸ್ ಆಗೋಗಿದೆ. ಇವಾಗೂ ಅದು ಚೆನ್ನಾಗಿ ವರ್ಕ್ ಆಗ್ತಿದೆ. ನಾನು ಅದನ್ನೇ ಯೂಸ್ ಮಾಡ್ತಿರೋದು. ಸೊ ಒನ್ಸ್ ನೀವು ಎಲ್ಲ ಹೇರ್ ಎಲ್ಲ ವೆಟ್ಟಿದ್ದಾಗೆ ಒಂದ್ಸಲಿ ಚೆನ್ನಾಗಿ ನೀಟಾಗಿ ಕೂಮ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸಿಕ್ಕು ಏನೂ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಹೆಂಗೆ ಮಾಡ್ತೀನಿ ಅಂದರೆ ಕೂಮ್ನ ಇಟ್ಕೊಂಡು ಕೂಮ್ನಲ್ಲಿ ಬಾಚ್ಕೋತಾ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಓಕೆನಾ? ಈ ಥರ ಮಾಡೋದ್ರಿಂದ ಅದು ಈಸಿಯಾಗಿ ಗ್ಲೈಡ್ ಡೌನ್ ಆಗುತ್ತೆ. ಹಾಗೆ ನಿಮ್ಮ ಸ್ಟ್ರೈಟ್ನಿಂಗಿಗೆ ಸಹ ತುಂಬ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕಾಗುತ್ತೆ. ಓಕೆನಾ? ಸೊ ಕೂಂಬ್ ಮಾಡ್ತಾನೆ ನೀವು ನಿಮ್ಮ ಹೇರ್ ಸ್ಟ್ರೈಟ್ನರ್ನ ಯೂಸ್ ಮಾಡಿಕೊಂಡು ನಾರ್ಮಲಾಗಿ ನೀವು ಸ್ಟ್ರೈಟ್ನಿಂಗ್ ಮಾಡ್ತಾ ಹೋಗಿ. ಆ್ಯಂಡ್ ಜಾಸ್ತಿ ಹೊತ್ತು ಇಡಬೇಡಿ. ಓಕೆನಾ? ಜಸ್ಟ್ ಸ್ಲೈಡ್ ಡೌನ್ ಮಾಡಿಬಿಡ್ಬೇಕು ಇಮಿಡಿಯೇಟಾಗಿ. ಅಲ್ಲಿ ಇಟ್ಟು ನೀವು ಇರಬಾರ್ದು. ನಾರ್ಮಲಾಗಿ ನೀವು ಯಾವ ಥರ ಇವಾಗ ನಾನು ಕೂದಲು ಯಾವ ಥರ ಬಾಚ್ಕೋತಿದ್ದೀನೋ ಅದೇ ಥರ ಸ್ಟ್ರೈಟ್ನಿಂಗ್ ಸಹ ಬಾಚ್ಕೊಳ್ಳೋ ರೀತಿಯೇ ಮಾಡ್ತಿದ್ದೀನಿ ನೋಡಿ. ಇಮಿಡಿಯೇಟಾಗಿ ಅದು ಬರ್ತಾ ಇರಬೇಕು ನೋಡಿ, ಎಷ್ಟು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಓಕೆನಾ? ಬಾಚ್ಕೊಳ್ಳೋ ರೀತಿಯೇ ನಿಮ್ಮ ಹೇರ್ ಸ್ಟ್ರೈಟ್ನಿಂಗ್ ಸಹ ಪಟಾಪಟ್ ಅಂತ ಮಾಡ್ಕೊತ ಹೊಟ್ಟೋಗ್ಬಿಡ್ಬೇಕು. ಜಾಸ್ತಿ ಹೊತ್ತು ಇಡೋದಕ್ಕೆ ಹೋಗಬೇಡಿ. ಓಕೆ? ಅಕೇಶ್ನಲಿ ಮಾಡುವಾಗ ಹೇರ್ ಏನು ಡ್ಯಾಮೇಜ್ ಆಗೋದಿಲ್ಲ. ಖಂಡಿತ ನಮಗೂ ಸ್ವಲ್ಪ ಸಲ ನಮಗೆ ಸ್ಟೈಲ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತಲ್ವ, ಅದೇನು ತಪ್ಪೇನಿಲ್ಲ. ಬಟ್ ರೆಗ್ಯುಲರಾಗಿ ಮಾಡೋರು ಸ್ವಲ್ಪ ಕೇರ್ ತಗೊಳ್ಳಿ. ಹಾಗೆ ಇನ್ ಕೇಸ್ ಏನಾರ ಹೇರ್ ಫಾಲ್ ಇತ್ತು ಅಂತ ಅಂದ್ಕೊಳ್ಳಿ, ಹೇರ್ ನರಿಷ್ಮೆಂಟಿಗೆ ಹೇರ್ ಮಾಸ್ಕ್ ಯೂಸ್ ಮಾಡೋದು ಆ ಥರದ್ದು ಏನಾರ ಟ್ರೈ ಮಾಡಿ. ಬಟ್ ಈ ಥರ ಅಕೇಶ್ನಲಿ ಮಾಡೋದ್ರಿಂದ ತಪ್ಪೇನೂ ಇಲ್ಲ. ಹೇರ್ ಡ್ಯಾಮೇಜು ಇಮ್ಮಿಡಿಯೇಟಾಗಿ ಏನೂ ಆಗೋದಿಲ್ಲ. ಸೊ ನಾರ್ಮಲಾಗಿ ಈ ಥರ ಕೂಂಬ್ ಮಾಡ್ತಾ ನೀವು ಸ್ಟ್ರೈಟ್ನರ್ನ ಯೂಸ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಪಾರ್ಟಿಷನ್ಸ್ ಮಾಡೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. 2 ಪಾರ್ಟಿಷನ್ ಮಾಡ್ತೀನಿ ನೋಡಿ, ಮುಂದ್ಗಡೆ ಹಾಕ್ಕೊಂಡಿದ್ದೀನಿ 2 ಪಾರ್ಟಿಷನ್ ಮಾಡಿಕೊಂಡು. ಸೊ ಅದೇ ಥರ ಬಾಚ್ಕೋತಾ ನಾರ್ಮಲಾಗಿ ಮಾಡಿದ್ರೆ ಆಯಿತು. ನೋಡಿ ನನ್ನ ಹೇರ್ ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ. ನೀವು ವಿಡಿಯೋ ಫಸ್ಟಲ್ಲಿ ತೋರಿಸಿದ್ದೀನಲ್ವ ಯಾವ ಥರ ಇತ್ತು ಅಂತ. ತುಂಬ ಸಿಲ್ಕಿ ಸಾಫ್ಟಾಗಿ ಆಗುತ್ತೆ. ಫಿಲಿಪ್ಸ್ದು ತುಂಬ ಚೆನ್ನಾಗಿದೆ.